ಸಿದ್ಧಾರ್ಥ್ ಸಿನಿಮಾದ ಮೂಲಕ ವಿನಯ್ ರಾಜ್ಕುಮಾರ್ ಲಾಂಚ್ ಆದಾಗ ಪ್ರೇಕ್ಷಕರು ಮಾತ್ರವಲ್ಲದೆ ಚಿತ್ರರಂಗದ ವಲಯದಲ್ಲೂ ಸಾಕಷ್ಟು ನಿರೀಕ್ಷೆಗಳಿದ್ದವು. ಆದರೆ ಮೊದಲ ಸಿನಿಮಾನೇ ಅಂದುಕೊಂಡಂತೆ ಆಗಲಿಲ್ಲ. ಎರಡನೆಯದಾದರೂ ಕೈ ಹಿಡಿಯಬಹುದು ಅಂದುಕೊಂಡಿದ್ದರು. ಆದರೆ ರನ್ ಆಂಟನಿ ಕೂಡ ಗೆಲ್ಲಲಿಲ್ಲ. ಇದೇ ಹೊತ್ತಲ್ಲಿ ದೇವನೂರು ಚಂದ್ರು ನಿರ್ದೇಶನದ ಗ್ರಾಮಾಯಣ ಸಿನಿಮಾದ ಕಂಟೆಂಟು ಎಲ್ಲರನ್ನ ಆಕರ್ಷಿಸಿತು. ಆದರೆ ನಿರ್ಮಾಪಕರ ಅಕಾಲಿಕ ಮರಣದಿಂದ ಬಿಡುಗಡೆಯಾಗದೆ ಉಳಿಯಿತು. ಪುಷ್ಕರ್ ಮಲ್ಲಿಕಾರ್ಜುನ್ ನಿರ್ಮಾಣದ 10 ಎನ್ನುವ ಸಿನಿಮಾ ಬಿಡುಗಡೆಯಾಗಿದ್ದು ಹೋಗಿದ್ದು ಗೊತ್ತಾಗಲೇ ಇಲ್ಲ. ಹೀಗೆ ನಿರೀಕ್ಷೆಗಳೆಲ್ಲ ಕಮರಿ ಹೋಗಿದ್ದಾಗ ನಿಜಕ್ಕೂ ವಿನಯ್ ರಾಜ್ಕುಮಾರ್ ಕೈ ಹಿಡಿದು ಮೇಲೆತ್ತಿದ್ದು ಸುಧೀರ್ ಶಾನುಭೋಗ್ ನಿರ್ದೇಶನದ ಅನಂತು ನುಸ್ರುತ್ ಎನ್ನುವ ಚಂದದ ಸಿನಿಮಾ. ವಿನಯ್ ಅವರಿಗಂತಲೇ ಸೃಷ್ಟಿಸಿದ್ದ ಸಿನಿಮಾ ಅದಾಗಿತ್ತು. ಕೆಜಿಎಫ್ ಅಬ್ಬರದ ಅಲೆಯ ನಡುವೆ ಕಳೆದು ಹೋಯಿತು ಅನ್ನೋದನ್ನು ಬಿಟ್ಟರೆ ಈ ಚಿತ್ರವನ್ನ ನೋಡಿದ ಎಲ್ಲರೂ ಮೆಚ್ಚಿದರು, ವಿಮರ್ಶಕರು ಕೊಂಡಾಡಿದರು. ಪ್ರಜ್ಞಾವಂತ ನಿರ್ದೇಶಕರ ಕಣ್ಣು ವಿನಯ್ ಮೇಲೆ ಬಿದ್ದಿದ್ದೇ ಆಗ. ಇದಕ್ಕೆ ಉದಾಹರಣೆ ಎಂಬಂತೆ ಸಿಂಪಲ್ ಸುನಿ ನಿರ್ದೇಶನದ ಒಂದು ಸರಳ ಪ್ರೇಮಕತೆ ಚಿತ್ರಕ್ಕೆ ಬಣ್ಣ ಹಚ್ಚಿದರು, ಗೆಲುವಿನ ರುಚಿಯನ್ನ ಕಂಡರು. ಹೀಗೆ ಚಿತ್ರದಿಂದ ಚಿತ್ರಕ್ಕೆ ತಾವೊಬ್ಬ ಕ್ಲಾಸ್ ಆಕ್ಟರ್ ಅನ್ನುವುದನ್ನು ಸಾಬೀತು ಮಾಡ್ತಾನೆ ಬಂದ ವಿನಯ್ ರಾಜ್ಕುಮಾರ್ ಪೇಪೆ ಚಿತ್ರದ ಮೂಲಕ ಮಾಸ್ ಅವತಾರವನ್ನ ಎತ್ತಿದರು. ಆದರೆ ಅದ್ಯಾಕೋ ಈ ಸಿನಿಮಾ ತಡವಾಗುತ್ತಾನೆ ಬಂತು. ಆದರೆ ಈಗ ವಿನಯ್ ಅವರ ರಗಡ್ ಲುಕ್ ಅನ್ನ ಪ್ರೇಕ್ಷಕರು ಕಣ್ತುಂಬಿಕೊಳ್ಳುವ ಸಮಯ ಬಂದಿದೆ. ಇದರ ಸೂಚನೆ ಎಂಬಂತೆ ಪೇಪೆ ಚಿತ್ರ ಸೆನ್ಸಾರ್ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಸೆನ್ಸಾರ್ ಮಂಡಳಿಯಿಂದ ಪೇಪೆಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಶ್ರೀಲೇಶ್ ಎಸ್ ನಾಯರ್ ನಿರ್ದೇಶನದ ಈ ಚಿತ್ರದಲ್ಲಿ ಮಲೆನಾಡಿನೊಂದಿಗೆ ಸಂಬಂಧ ಇರುವ ಪಾತ್ರದಲ್ಲಿ ವಿನಯ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಪ್ರದೀಪ್ ಇವರ ಪಾತ್ರದ ಹೆಸರು. ಈ ಪಾತ್ರದಿಂದಾಗಿಯೇ ಪೇಪೆ ಎಂಬ ಟೈಟಲ್ ಹುಟ್ಟಿದ್ದು ಎಂದು ಹಿಂದೊಮ್ಮೆ ವಿನಯ್ ಹೇಳಿಕೊಂಡಿದ್ದರು. ಇನ್ನು ಪೇಪೆ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಪಾತ್ರದ ಪರಿಚಯ ಮಾಸಾದರೂ ಸಿದ್ಧ ಸೂತ್ರಕ್ಕೆ ಜೋತು ಬಿದ್ದು ಮಾಡಿರುವ ಸಿನಿಮಾ ಇದಲ್ಲ. ಇಲ್ಲಿ ಒಂದೊಳ್ಳೆ ಕಥೆ ಇದೆ, ಮನರಂಜನೆ ಇದೆ, ಡ್ರಾಮಾ ಇದೆ. ಇನ್ನು ಚಿತ್ರತಂಡ ಖುದ್ದು ಹೇಳಿಕೊಂಡಂತೆ ಇಡೀ ಚಿತ್ರದ ಸೌಂಡ್ ಡಿಸೈನ್ ಬೇರೆನೇ ರೀತಿಯಲ್ಲಿದೆ. ಕಾಜಲ್ ಕುಂದರ್ ಈ ಚಿತ್ರದಲ್ಲಿ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದರೆ ಮಯೂರ್ ಪಟೇಲ್, ಯಶ್ ಶೆಟ್ಟಿ, ಬಲರಾಜ್ ವಾಡಿ, ಮೇದಿನಿ ಕೆಳಮನೆ, ಅರುಣ್ ಬಾಲರಾಜ್, ನವೀನ್ ಡಿ ಪಡೀಲ್ ಹೀಗೆ ದೊಡ್ಡ ತಾರಾಬಳಗ ಸಿನಿಮಾದಲ್ಲಿದೆ. ಅಭಿಷೇಕ್ ಜಿ ಕಾಸರಗೋಡು ಕ್ಯಾಮರಾ ವರ್ಕ್, ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ನಿರ್ದೇಶನವಿದೆ. ಉದಯ್ ಶಂಕರ್ ಎಸ್ ಹಾಗೂ ಕೋಲಾರದ BM ಶ್ರೀರಾಮ್ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನ ಬೆಂಗಳೂರು, ಮೈಸೂರು, ಕೊಡಗು, ಸಕಲೇಶ್ಪುರಗಳಲ್ಲಿ ಸೆರೆ ಹಿಡಿಯಲಾಗಿದೆ. ಡಾಕ್ಟರ್ ರವಿವರ್ಮಾ, ಚೇತನ್ ಡಿಸೋಜಾ, ಡಿಫರೆಂಟ್ ಡ್ಯಾನಿ, ನರಸಿಂಹ ಅವರ ಮಾರ್ಗದರ್ಶನದಲ್ಲಿ ವಿನಯ್ ರಾಜ್ಕುಮಾರ್ ಇಲ್ಲಿ ಸಾಹಸ ದೃಶ್ಯಗಳನ್ನ ಮಾಡಿದ್ದಾರೆ. ಒಟ್ನಲ್ಲಿ ಶುರುವಾದ ದಿನದಿಂದ ಇಲ್ಲಿಯವರೆಗೂ 10 ಹಲವು ಕಾರಣಗಳಿಂದ ಸದ್ದು ಮಾಡುತ್ತಾ ಕುತೂಹಲ ಕೆರಳಿಸುತ್ತಾ ಬಂದ ಪೇಪೆ ಸದ್ಯ ಬಿಡುಗಡೆಗೆ ಸಂಪೂರ್ಣ ಸಿದ್ಧವಾಗಿದೆ. ಸೆನ್ಸಾರ್ ಅಂಗಳದಿಂದ ಎ ಸರ್ಟಿಫಿಕೇಟ್ ಪಡೆದ ಪೇಪೆ ಸದ್ಯದಲ್ಲಿಯೇ ಕರುನಾಡಿನೆಲ್ಲೆಡೆ ಬಿಡುಗಡೆಯಾಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.